ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಭಾರತಸ್ಯ ವಿಧಾತಾ ಚ ದ್ವಿತೀಯ ಇವ ಯೋ ಹರಿಃ ಹರಿಭಕ್ತಿ ಪರೋ ಯಶ್ಚ ತಸ್ಮೈ ಶ್ರೀ ಗುರವೇ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 283ನೇ ಭಾಗ. ಘಟೋತ್ಕಚನು ಧರ್ಮರಾಯನಿಗೆ, ದೊಡ್ಡಪ್ಪ, ನನ್ನ ಸೋದರ ಮಾವನಾದ ದುಷ್ಟ ಹಿಡಿಂಬನ ವಧೆಯ ನಂತರ ಅವನ ರಾಜ್ಯದ ಉತ್ತರಾಧಿಕಾರಿಯಾಗಿ ದುಷ್ಟರನ್ನೆಲ್ಲ ಸಂಹರಿಸಿ ರಾಜ್ಯಭಾರ ಮಾಡುತ್ತಿದ್ದೇನೆ. ಸಜ್ಜನರನ್ನು ಹಿಂಸಿಸದೆ ಗೌರವದಿಂದ ಕಾಣುತ್ತಾ ರಕ್ಷಿಸುತ್ತಿದ್ದೇನೆ. ನನ್ನ ತಾಯಿಯು ಕ್ಷೇಮದಿಂದಿದ್ದು ಈಗ ತಪಸ್ಸು ಮಾಡುತ್ತಿದ್ದಾಳೆ. ತಾಯಿಯು ಯಾವಾಗಲೂ ತಂದೆಯವರಲ್ಲಿ ಭಕ್ತಿಯಿಂದ ಇರು, ರಾಜ್ಯಾಡಳಿತಕ್ಕೆ ದೊಡ್ಡಪ್ಪನಿಂದ ಸಲಹೆ ತೆಗೆದುಕೊಳ್ಳುತ್ತಿರು, ಹೀಗೆಂದು ಹೇಳುತ್ತಿರುತ್ತಾಳೆ. ಆಕೆಯ ಅಣತಿಯಂತೆಯೇ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದವನು ಆಶೀರ್ವಾದ ಪಡೆಯಲೆಂದು ಮೇರು ಪರ್ವತದಿಂದ ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಹೆಚ್ಚಿನದಾದ ಯಾವುದಾದರೂ ಒಂದು ಕೆಲಸದಲ್ಲಿ ನಿಯೋಜಿಸಿರಿ, ಅದರಿಂದ ನನಗೆ ಮಹತ್ತರವಾದ ಫಲವು ಲಭಿಸುವುದು. ತಂದೆ ತಾಯಿಯರ ಆಜ್ಞೆಯನ್ನು ಪಾಲಿಸುವ ಮಗನು ಹೆಚ್ಚಿನ ಕೀರ್ತಿಯನ್ನು ಗಳಿಸುತ್ತಾನೆ, ಹೀಗೆಂದು ಹೇಳಿದನು. ಹೀಗೆ ಪ್ರಾರ್ಥಿಸಿದ ಮಗನನ್ನು ಧರ್ಮರಾಯನು ಬಿಗಿದಪ್ಪಿಕೊಂಡು ಆನಂದ ಬಾಷ್ಪವನ್ನು ಸುರಿಸುತ್ತಾ ಗದ್ಗದಿತನಾಗಿ, ನೀನು ನಮ್ಮಲ್ಲಿ ಅಪಾರವಾದ ಪ್ರೀತಿ ಭಕ್ತಿಯನ್ನಿಟ್ಟಿರುವೆ, ಹೀಗಲ್ಲದೆ ನಮಗೆ ಸಹಾಯಕರನಾಗಿರುವೆ. ಇದಕ್ಕಾಗಿಯೇ ಹಿರಿಯರು ಪುತ್ರ ಲಾಭವನ್ನು ಆಶಿಸುತ್ತಾರೆ. ತಾಯಿಯ ಗುಣಗಳನ್ನು ಹೊತ್ತುಕೊಂಡೇ ಪುತ್ರನು ಜನ್ಮ ತಾಳುವನು. ನಿನ್ನ ತಾಯಿಯು ನಮ್ಮ ಮೇಲೆ ಅಪಾರವಾದ ಭಕ್ತಿ ಪ್ರೀತಿಯನ್ನಿಟ್ಟುಕೊಂಡಿರುವುದರಿಂದಲೇ ನೀನು ಅಂತಹವನೇ ಆಗಿರುವೆ. ಪತಿಯೊಂದಿಗಿದ್ದು ರಾಜವೈಭವದ ಸುಖ ಅನುಭವಿಸುವುದನ್ನು ಬಿಟ್ಟು ನನ್ನ ನಾದಿನಿಯು ತಪಸ್ಸಿನಲ್ಲಿ ತೊಡಗಿ ದೇಹ ದಂಡಿಸುತ್ತಿದ್ದಾಳೆ. ಅವಳ ತಪಸ್ಸು ಸುಖ ಭೋಗ ಕಾಮಗಳಿಗಾಗಿ ಅಲ್ಲ, ಪುತ್ರಲಾಭದ ಸುಖ ಅನುಭವಿಸಿ ಈಗ ಮೋಕ್ಷಕ್ಕಾಗಿ ಸಾಧನೆಯನ್ನು ಮಾಡುತ್ತಿರುವಳು, ಹೀಗೆಂದು ಹೇಳಿದ ಧರ್ಮರಾಯನು ಶ್ರೀಕೃಷ್ಣನಿಗೆ, ಪುಂಡರೀಕಾಕ್ಷನೆ, ಇವನು ಭೀಮಸೇನನಿಂದ ಹಿಡಿಂಬೆಯಲ್ಲಿ ಹುಟ್ಟಿದ ಬಗೆಯನ್ನು ನೀನು ಬಲ್ಲೆ. ಜನಿಸಿದ ಮರುಕ್ಷಣದಲ್ಲಿಯೇ ಯೌವನವಂತನೂ ಮಹಾಬಲಶಾಲಿಯೂ ಆಗಿ ಬೆಳೆದನು. 8 ದೇವಯೋನಿಗಳಲ್ಲಿ ಜನ್ಮವನ್ನು ಪಡೆದವರಿಗೆ ಏಕಕಾಲದಲ್ಲಿಯೇ ಜನ್ಮವೂ ಯೌವನವೂ ಸಂಭವಿಸುವುದರಿಂದ ಘಟೋತ್ಕಚನಿಗೂ ಹುಟ್ಟುತ್ತಲೇ ಯೌವನವು ಪ್ರಾಪ್ತವಾಯಿತು. ಆದುದರಿಂದ ಇವನಿಗೆ ತಕ್ಕ ಹೆಣ್ಣನ್ನು ನೋಡಬೇಕೆಂಬ ಚಿಂತೆಯು ಯಾವಾಗಲೂ ನನ್ನನ್ನು ಬಾಧಿಸುತ್ತದೆ. ಇವನಿಗೆ ಅನುರೂಪಳಾದ ಕನ್ಯೆಯನ್ನು ಎಲ್ಲಿಂದ ಹುಡುಕಿ ತರಲಿ? ವಾಸುದೇವ, ನೀನು ಸರ್ವಜ್ಞ, 3 ಲೋಕಗಳ ವಿಷಯವನ್ನೆಲ್ಲ ತಿಳಿದಿರುವನು. ಇವನಿಗೆ ಸದೃಶಳಾದ ಹೆಂಡತಿಯಾಗುವವಳು ಎಲ್ಲಿರುವಳೆಂಬುದನ್ನು ಹೇಳಲು ನಿನಗೊಬ್ಬನಿಗೆ ಮಾತ್ರ ಸಾಧ್ಯ, ಹೀಗೆಂದು ಹೇಳಿದನು. ಬಂಧುಗಳೇ, ಇದರ ಮುಂದುವರೆದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರಿಗೂ ನಮಸ್ಕಾರ.